ಸರ್, ನನ್ನ ಮೊದಲನೇ ಪ್ರಶ್ನೆ, ಈ ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ದೆಹಲಿ ಪ್ರವಾಸದ ನಂತರ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಏನಾದರೂ ಮಹತ್ವದ ಬದಲಾವಣೆ ಘಟಿಸಿದೆಯೇ? ಕದ್ದು ಮುಚ್ಚಿ ಯಾವುದೇ ಒಪ್ಪಂದ ಆಗಿಲ್ಲ, ಆಗಿರುವುದೆಲ್ಲವೂ ಹೈಕಮಾಂಡ್ ಸಮ್ಮುಖದಲ್ಲಿಯೇ ಆಗಿದೆ ಎನ್ನುವ ಅವರ ಹೇಳಿಕೆಯನ್ನು ತಾವು ಹೇಗೆ ಗ್ರಹಿಸ್ತೀರಿ? ಪ್ರತಿ ಸರಿ ಅವರು ದೆಹಲಿಗೆ ಹೋಗಿ ಬಂದ ನಂತರ ಆಗಲಿ ಅಥವಾ ಕಳೆದ ಒಂದು 3-4 ತಿಂಗಳಲ್ಲಿ ನಡೆದಿರುವಂಥ ಬೆಳವಣಿಗೆಗಳೇನಿದೆ, ನವಂಬರ್ ಕ್ರಾಂತಿ ಅನ್ನೋದರಿಂದ ಏನು ಶುರುವಾಯಿತು, ಮತ್ತು ಅದಕ್ಕೆ ಹಿಂದೆನೂ ಕೂಡ 2.5 ವರ್ಷದ ನಂತರ ಅಧಿಕಾರ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಒಂದು ಗಟ್ಟಿಯಾಗಿ ಪದೇ ಪದೇ ಹೇಳುವಂಥ ಪ್ರಯತ್ನಗಳೇನು ನಡೀತಾ ಇತ್ತು. ಅದೆಲ್ಲವನ್ನು ಗಣನೆಗೆ ತೊಗೊಂಡು ನೋಡಿದಾಗ ನವಂಬರ್ ಕ್ರಾಂತಿ ಅಂತ ಹೇಳಿದ್ದು ನವಂಬರ್ನ ಒಂದು ಡೆಡ್ಲೈನ್ ಏನಿತ್ತು ಅದನ್ನು ಕೂಡ ಮುಗೀತು. ಜಾನ್ವರಿ ಆಯಿತು, ಸಂಕ್ರಾಂತಿ ಆಯಿತು, ಫೆಬ್ರವರಿ ಮುಗಿತಾ ಬಂದಿದೆ, ಬಜೆಟ್ಗೆ ತಯಾರಿ ನಡೆದಿದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಮೊನ್ನೆ ಅಂದರೆ ಇತ್ತೀಚೆಗೆ ತೀರಾ ಮತ್ತು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಏನಾದರೂ ಮಹತ್ವದ ಬದಲಾವಣೆಗಳು ಈ ನಿಟ್ಟಿನಲ್ಲಿ ಸಂಭವಿಸುತ್ತಾ ಅನ್ನೋಂಥ ಪ್ರಶ್ನೆನ ಕೇಳಿರೋದು. ಯಾಕೆಂದರೆ ಇಡೀ ವಿಷಯ ಕ್ಲೀಶೆ ಆಗಿಬಿಟ್ಟಿರೋದ್ರಿಂದ, ಚರ್ವಿತ ಚರ್ವಣ ಆಗಿಬಿಟ್ಟಿರೋದ್ರಿಂದ ಈ ಪ್ರಶ್ನೆ ಸೂಕ್ತನೇ ಈ ಕೇಳ್ತಾ ಇರೋವಂಥದ್ದು. ಈಗಿರುವಂಥ ಎಲ್ಲ ರಾಜಕೀಯ ಸನ್ನಿವೇಶನ ಗ್ರಹಿಸಿ ನೋಡೋದಾದರೆ ಏನು ಗುರುತರವಾದ ಬದಲಾವಣೆಗಳು ಆಗಬಹುದಾದಂಥ ಯಾವುದೇ ಸೂಚನೆ ಅಲ್ಲಿ ಕಾಣಿಸ್ತಾ ಇಲ್ಲ. ಒಂದು ಮೇಲ್ನೋಟಕ್ಕೆ ನೋಡೋದಾದರೆ ನೋಡಿ, ಈ ಮಾರ್ಚ್ನಲ್ಲಿ ಬಜೆಟ್ ಏನು ತಯಾರಿ ನಡೀಬೇಕು ಅದು ತಯಾರಿ ನಡೀತಾ ಇದೆ. ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಮತ್ತು ಬಜೆಟ್ ತಯಾರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಏನೂ ಆಗೋದಿಲ್ಲ, ಮತ್ತು ಯಾವ ಬದಲಾವಣೆಗಳೂ ಇರೋದಿಲ್ಲ. ನಂತರ ಏಪ್ರಿಲ್ನಲ್ಲಿ ಬಹುತೇಕವಾಗಿ ಅಸ್ಸಾಂ ಚುನಾವಣೆ ಇದೆ. ಅಸ್ಸಾಂ ಚುನಾವಣೆಗೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಅಲ್ಲಿ ವೀಕ್ಷಕರಾಗಿ ನೇಮಕಗೊಂಡಿರುವಂಥದ್ದು. ಮತ್ತು ಅವರು ಸಂಘಟನೆ ದೃಷ್ಟಿಯಿಂದ ಮತ್ತು ಅಲ್ಲಿ ಆಗಿರುವಂಥ ಬೆಳವಣಿಗೆಗಳೇನಿದೆ, ರಾಜಕೀಯ ಬೆಳವಣಿಗೆಗಳೇನಿದೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ಜವಾಬ್ದಾರಿ ಕೂಡ ಜಾಸ್ತಿ ಇದೆ. ಅವರು ಆ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾದಂಥ ಒಂದು ಜವಾಬ್ದಾರಿ ಇದೆ ಅವ್ರ ಮೇಲೆ. ಅದನ್ನು ಹೈಕಮಾಂಡ್ ಕೂಡ ನಿರ್ದಿಷ್ಟವಾಗಿ ಆ ಜವಾಬ್ದಾರಿಯನ್ನು ಅವ್ರಿಗೆ ಅವರ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಟ್ಬಿಟ್ಟು ಅದನ್ನು ಕೊಟ್ಟಿದೆ. ಏಪ್ರಿಲ್ನಲ್ಲೂ ಕೂಡ ಅದು ಸಾಧ್ಯತೆ ಇಲ್ಲ. ಇನ್ನು ಮೇ ಬಂದರೆ ಸರ್ಕಾರಕ್ಕೆ 3 ವರ್ಷ ಆಗುವಂಥ ಸಂದರ್ಭ. 3 ವರ್ಷ ಆದಮೇಲೆ ಈ ಥರದ್ದೆಲ್ಲ ಪ್ರಯತ್ನಗಳು ನಿಜಕ್ಕೂ ನಡೀತವ? ಒಂದು ಸರ್ಕಾರ, ಒಂದು ಸುಸ್ಥಿರವಾಗಿರುವಂಥ ಸರ್ಕಾರ ಇದ್ದಾಗ ಈ ರೀತಿಯಾದಂಥ ಎಲ್ಲ ಅನಗತ್ಯವಾಗಿ ಈ ಥರದ ಪ್ರಹಸನಗಳನ್ನು ನಡೆಸಲಿಕ್ಕೆ ಹೈಕಮಾಂಡು ಮುಂದಾಗುತ್ತಾ ಅನ್ನೋಂಥ ಪ್ರಶ್ನೆ ನಮ್ಮ ಮುಂದೆ ಇದೆ. ಸೊ ಬಹುತೇಕವಾಗಿ ಸ್ಥೂಲವಾದಂಥ ಗ್ರಹಿಕೆಗೆ ಮೇಲ್ನೋಟಕ್ಕೆ ನೋಡಿದ್ರೂ ಕೂಡ ಇಲ್ಲಿ ಯಾವುದೇ ಮಹತ್ವದ ಬದಲಾವಣೆಗಳನ್ನು ಹೈಕಮಾಂಡ್ ಮಾಡಲಿಕ್ಕೆ ಮುಂದಾಗಬಹುದು ಅನ್ನುವಂಥದ್ದನ್ನು ಕಂಡು ಬರೋದಿಲ್ಲ.